ಶ್ರೀ KN ಶ್ರೀನಿವಾಸ್ ಜೋಗಿ 1963 ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಶ್ರೀಯುತರು ಬೆಂಗಳೂರಿನಲ್ಲಿ 1956ರಲ್ಲಿ ತಮ್ಮ ತಂದೆ ದಿವಂಗತ ಶ್ರೀ ನರಸಿಂಹ ಜೋಗಿಯವರು DBG ರಸ್ತೆಯಲ್ಲಿ ಪ್ರಾರಂಭಿಸಿದ ಉದ್ಯಮವನ್ನ ಸಹೋದರರ ಸಹಕಾರದೊಂದಿಗೆ 1981ರಲ್ಲಿ ಜಯನಗರದಲ್ಲೂ ವಿಸ್ತರಿಸಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾರೆ. ಶ್ರೀಯುತರು 2014ರಲ್ಲಿ ಹೋಟೆಲ್ ಕೈಗಾರಿಕೆ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ ದಕ್ಷಿಣ ಕನ್ನಡ ಕನ್ನಡಿಗರ ವೇದಿಕೆಯ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸಮಾಜಕ್ಕೆ ಅಪಾರ ದೇಣಿಗೆ ನೀಡುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಶ್ರೀಯುತರ ಸೇವೆಯನ್ನ ಗುರುತಿಸಿ ಹಲವು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ ಮತ್ತು ಗೌರವಗಳನ್ನ ನೀಡಿ ಸನ್ಮಾನಿಸಿವೆ. ಶ್ರೀಯುತರಿಗೆ ಈ ಬಾರಿಯ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತಿದೆ. ಭೂಮಿಯಲ್ಲಿರುವಂತಹ ಗುರುತ್ವಾಕರ್ಷಣೆ ಎಂತಹದ್ದು ಅಂತಂದರೆ, ಪ್ರಯತ್ನಪೂರ್ವಕವಾಗಿ ವಾಂಟೆಡ್ಲಿ ನಾವು ಮೇಲಕ್ಕೆ ಎಸೆದಂತಹ ಪದಾರ್ಥವನ್ನು ಪ್ರಯತ್ನವಿಲ್ಲದೆ, ಯಾವುದೇ ಎಫರ್ಟ್ಸ್ ಇಲ್ಲದೆ ಅದನ್ನು ಕೆಳಗೆ ಎಳೆದುಕೊಳ್ಳುವಂತಹ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆಗಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳವರಲ್ಲಿರುವ ಗುರುತ್ವಾಕರ್ಷಣೆ ಎಂಥದ್ದು ಅಂತಂದರೆ, ನಮ್ಮ ಅಜ್ಞಾನ, ಅಹಂಕಾರ, ಮಮಕಾರಗಳಿಂದ ತಿಳಿದೋ ಮಾಡಿರುವಂತಹ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮೇಲಕ್ಕೆ, ಅವನು ಉನ್ನತ ಮಟ್ಟಕ್ಕೆ ಬರಬೇಕಾದಂತಹ ವ್ಯಕ್ತಿ ತಾನು ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಗುರುಗಳು ಅವನಿಗೆ ಅರಿವನ್ನು ನೀಡಿ ಭಗವಂತನ ಅನುಗ್ರಹವನ್ನು ಅವನಿಗೆ ಪ್ರಸಾದಿಸಿ ಅಧಃಪತನಕ್ಕೆ ಕೆಳಗೆ ಬೀಳುವಂತಹ ವ್ಯಕ್ತಿಯನ್ನು ಕೂಡ ಮೇಲೆತ್ತುವ ಗುರುತ್ವಾಕರ್ಷಣೆ ರಾಘವೇಂದ್ರ ಸ್ವಾಮಿಗಳಲ್ಲಿರುವಂತಹ ಗುರುತ್ವಾಕರ್ಷಣೆ. ಅಂದರೆ ಭೂಮಿಯಲ್ಲಿ ಪ್ರಯತ್ನಪೂರ್ವಕವಾಗಿ ಮೇಲೆ ಎಸೆದಂತಹ ವಸ್ತುವನ್ನು ಪ್ರಯತ್ನವಿಲ್ಲದೆ ಕೆಳಬೀಳಿಸುವ ಗುರುತ್ವಾಕರ್ಷಣೆ ಇದ್ದರೆ, ಪ್ರಯತ್ನಪೂರ್ವಕವಾಗಿ ಕೆಳಬೀಳುವಂತಹ ಶಕ್ತಿ ಯಾವುದೇ ಒಂದು ಸಹಜವಾಗಿ ನಮ್ಮ ಅಹಂಕಾರದಿಂದ ನಮಗಿದ್ದರೆ, ಅಜ್ಞಾನದಿಂದ ನಮಗಿದ್ದರೆ, ಅವರು ಜ್ಞಾನವನ್ನು ಪ್ರಸಾದಿಸುವ ಮೂಲಕ ಮೇಲೆತ್ತಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕುಳ್ಳಿರಿಸುವಂತಹ ಗುರುತ್ವಾಕರ್ಷಣ ಶಕ್ತಿ ರಾಘವೇಂದ್ರ ಸ್ವಾಮಿಗಳವರದ್ದಾಗಿದೆ. ಅಂತಹ ಮಹಾನುಭಾವರ ಕ್ಷೇತ್ರಕ್ಕೆ ಬರೋದೇ ಒಂದು ಪುಣ್ಯ, ಅವರನ್ನು ಸ್ಮರಿಸುವುದೇ ಮತ್ತೊಂದು ಪುಣ್ಯ, ಅವರನ್ನು ದರ್ಶನ ಮಾಡುವುದೇ ಮತ್ತು ಪುಣ್ಯ. ಅವರ ಹೆಸರಿನಲ್ಲಿ ಅವರಿಗೆ ಪ್ರಿಯವಾದಂತಹ ಅವರ ಗ್ರಂಥಗಳಲ್ಲಿ ಮೇರು ಗ್ರಂಥ, ಮೇರು ಕೃತಿ ಎಂಬುದಾಗಿ ಟಾಪ್ ಮೋಸ್ಟ್ ಗ್ರಂಥವಾದಂತಹ ಪರಿಮಳ ಅನ್ನುವಂತಹ ಗ್ರಂಥದ ಹೆಸರಿನಲ್ಲಿ ಮಂತ್ರಾಲಯದಲ್ಲಿ ಸ್ಪೇಸ್ ಮೀಡಿಯಾ ಮೊದಲಾದಂತಹ ಸಂಘ ಸಂಸ್ಥೆಗಳ ಒಂದು ಆಯೋಜನೆಯಲ್ಲಿ ಅನೇಕ ಸಾಧಕರನ್ನು ಪ್ರತಿ ವರ್ಷವೂ ಬರಮಾಡಿಕೊಂಡು ಗುರುಗಳ ಅನುಗ್ರಹವನ್ನು ಗುರುಗಳ ಸಮಕ್ಷಮದಲ್ಲಿ ಕೊಡಮಾಡುವ ಒಂದು ಕಾರ್ಯಕ್ರಮ ಅಂತೇನಿದೆ, ಇದು ನಿಜವಾಗಲೂ ಕೂಡ ನಮಗೆ ಬೇರೆಲ್ಲ ಪ್ರಶಸ್ತಿಗಳಕ್ಕಿಂತಲೂ ಕೂಡ ವಿಶಿಷ್ಟವಾದದ್ದು. ಏಕೆ ಅಂತಂದರೆ, ಬೇರೆಲ್ಲ ಪ್ರಶಸ್ತಿಗಳು ನಮ್ಮ ಲೌಕಿಕ ಉನ್ನತಿಗೆ ಕಾರಣವಾದರೆ, ರಾಯರ ಹೆಸರಿನಲ್ಲಿ ನೀಡುವ ಈ ಪ್ರಶಸ್ತಿ ನಮ್ಮ ಪರಲೋಕಕ್ಕೂ ಕೂಡ ಕೊಂಡೊಯ್ಯುವಂಥ ಪ್ರಶಸ್ತಿ. ಯಾಕೆ ಹೇಳಿದರೆ, ನಾವು ಪರಲೋಕಕ್ಕೆ ಹೋದಾಗ ನಮ್ಮ ಜೊತೆ ಬರುವಂಥದ್ದು ಪುಣ್ಯ ಪಾಪಗಳೆರಡು. ನೀನು ಏನು ಪುಣ್ಯ ಮಾಡಿದ್ದಿ, ನೀನು ಏನು ಪಾಪ ಮಾಡಿದ್ದಿ, ಇದೆರಡನ್ನೇ ಕೌಂಟ್ ಮಾಡುವಂಥದ್ದು. ಪಾಪ ಮಾಡಿದವರಿಗೆ ಉನ್ನತ ಲೋಕವಿಲ್ಲ, ಪುಣ್ಯ ಮಾಡಿದವರಿಗೆ ಅದೋ ಲೋಕವಿಲ್ಲ. ಹೀಗೆ ಇರುವಾಗ ನಾವೊಂದು ಲೇಬಲ್ ಹಚ್ಕೊಂಡು ಹೋಗ್ತೇವೆ. ರಾಯರ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥದ ಹೆಸರಿನ ಪರಿಮಳ ಪ್ರಶಸ್ತಿಯನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ನಾವು ಪಡೆದಿದ್ದೇವೆ. ಆದ್ದರಿಂದ ನಮಗೆ ಯಾವತ್ತೂ ಕೂಡ ಬೇರೆ ಲೋಕ, ಕೆಟ್ಟ ಲೋಕಕ್ಕೆ ನಮ್ಮನ್ನು ಎಲಿಜಿಬಿಲಿಟಿಯೇ ನಮಗಿಲ್ಲ. ನಾವು ಭಗವಂತನ ಲೋಕಕ್ಕೆ, ಉನ್ನತ ಲೋಕಕ್ಕೆ ನಮ್ಮ ಎಂಟ್ರಿ, ನಮಗೆ ಎಲಿಜಿಬಿಲಿಟಿ ಅನ್ನೋದನ್ನು ಹೇಳಲಿಕ್ಕೆ ಧೈರ್ಯವಾದಂತಹ ಒಂದು ಲೇಬಲ್ ಅದು ರಾಯರ ಪರಿಮಳ ಗ್ರಂಥದ ಹೆಸರು. ಅಂತಹ ಹೆಸರಿನಿಂದ ಈ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಒಂದು ಕಾರ್ಯಕ್ರಮ ಅನೇಕ ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಗುರುದತ್ ಕುಲಕರ್ಣಿ ಮತ್ತಿತರ ಒಂದು ಅನೇಕರ ಆಯೋಜಕರ ಒಂದು ಸಹಯೋಗದೊಂದಿಗೆ ಇದರಲ್ಲಿ ಅನೇಕ ಜನ ನಮ್ಮ ರಾಜ್ಯದ ನೆರೆಹೊರೆ ರಾಜ್ಯದಲ್ಲಿ ಸೇವೆಯನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಅದೇ ರೀತಿಯಾಗಿ ಉದ್ಯಮ ಕ್ಷೇತ್ರದಲ್ಲಿ ವೃತ್ತಿಪರವಾಗಿ ಸಲ್ಲಿಸಿರತಕ್ಕಂತಹ ಅನೇಕರನ್ನು ಇಲ್ಲಿ ಬರಮಾಡಿಕೊಂಡು ಆಯ್ಕೆ ಮಾಡಿ ಅವರಿಗೆ ರಾಯರ ಹೆಸರಿನ ಪರಿಮಳ ಪ್ರಶಸ್ತಿ, ಮಂತ್ರಾಲಯ ಪರಿಮಳ ಪ್ರಶಸ್ತಿ ಅನ್ನುವಂಥ ಪ್ರಶಸ್ತಿಯನ್ನು
ಕೊಡಮಾಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅಂತಹ ಗುರುದತ್ ಮತ್ತು ಇತರ ಆಯೋಜಕರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ವೀಕ್ಷಕರೇ, ಈ ಬಾರಿಯ ಪ್ರತಿಷ್ಠಿತ ಮಂತ್ರಾಲಯ ಪರಿಮಳ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ ಕುಂದಾಪುರದ ಕಣ್ಣೂರಿನವರಾದಂಥ ಶ್ರೀಯುತ ಶ್ರೀನಿವಾಸ್ ಜೋಗಿ ಇವರು. ಬಡತನವನ್ನೇ ಹಾಸಿ ಹೊತ್ತಂತಹ ಮನೆಯಲ್ಲಿ ಹುಟ್ಟಿದಂತಹ ಇವರು ಹೋರಾಟದ ಬದುಕನ್ನು ಕಂಡವರು. ಆ ಹೋರಾಟದ ಹಾದಿಯನ್ನು ಹೂವ ಹಾಸಿಗೆಯನ್ನಾಗಿ ಮಾಡಿಕೊಂಡಂತಹ ಇವರ ಯಶಸ್ಸಿನ ಗೀತೆಯನ್ನು ಇನ್ನೊಂದು ಯಶೋ ಗೀತೆಯಲ್ಲಿ ನಾನು ಹೇಳಲು ಬಯಸುತ್ತೇನೆ. ಇವತ್ತು ಈ ಪ್ರತಿಷ್ಠಿತ ಪರಿಮಳ ಪ್ರಶಸ್ತಿಯನ್ನು ಪಡೆದ ತಮಗೆ ಸ್ಮೈಲ್ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ತಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ? ಬಹಳ ಅದ್ಭುತವಾದ ಅನುಭವ ಇದು. ನನಗೆ ನನ್ನ ಆತ್ಮೀಯರಾದ ಸತೀಶ್ ಕುಮಾರ್ ಅವರು ದೂರವಾಣಿ ಮಾಡಿಬಿಟ್ಟು ಕರಾವಳಿ ಕಡೆಯಿಂದ ನಿಮ್ಮನ್ನು ಇದಕ್ಕೆ ಪ್ರಶಸ್ತಿಗೆ ಹೆಸರಿಸ್ತೀವಿ ಅಂದಾಗ ಮೊದಲು ನನಗನ್ಸಿದ್ದು ನಾನು ಈ ಪ್ರಶಸ್ತಿ ತಗೊಳ್ಳೋ ದೊಡ್ಡ ವ್ಯಕ್ತಿ ಆಗಿಲ್ಲ, ಇನ್ನೂ ಸಾಧನೆ ಮಾಡೋಣ, ಈಗ ಮಾಡಿರೋದು ಕಡಿಮೆ ಅನ್ನಿಸ್ತು. ಆದರೆ ಮಂತ್ರಾಲಯದಲ್ಲಿ ಸ್ವಾಮೀಜಿ ಅವ್ರನ್ನ ಸ್ವೀಕಾರ ಮಾಡೋದೊಂದು ಆ ಅನುಭವನೇ ಬೇರೆ. ಹಾಗಂತೇಳಿ ನಾನು ಬೇರೆ ಪ್ರಶಸ್ತಿ ಮೌಲ್ಯಗಳನ್ನ ಕಡಿಮೆ ಮಾಡೋದಿಲ್ಲ. ಇದೇ ಒಂದು ತೂಕ ಆದರೆ ಅದೆಲ್ಲ ಸೇರಿ ಒಂದು ತೂಕ. ಆ ರೀತಿ ಸ್ವಾಮಿಗಳು ತುಂಬ ಒಳ್ಳೆಯ ವಿಶ್ಲೇಷಣೆಯನ್ನು ಕೊಟ್ಟರು ಪ್ರಶಸ್ತಿ ಬಗ್ಗೆ. ನಮಗೊಂದು ಇದು ಅನುಭವನೇ ಬೇರೆ, ತುಂಬ ಒಂದು ರೋಮಾಂಚನಕಾರಿಯಾಗಿತ್ತು. ಮತ್ತು ಇದಕ್ಕೆ ಎಲ್ಲ ನನ್ನ ಹೆಸರು ಸೂಚಿಸಿದ ನಮ್ಮ ಆತ್ಮೀಯರಾದ ಸತೀಶ್ ಕುಮಾರ್ ಮತ್ತು ತಂಡದವರಿಗೆ ಅನಂತ ವಂದನೆಗಳು. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದಂತಹ ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ನಿಮ್ಮ ಜೀವನದ ಹಾದಿಯಲ್ಲಿ ಇನ್ನಷ್ಟು ಹೂವುಗಳು ಅರಳಲಿ, ಇನ್ನಷ್ಟು ಸಾಧನೆಗಳನ್ನು ಮಾಡುವಂತಾಗಲಿ ಅಂತ ಈ ಪಾವನ ನೆಲದಲ್ಲಿ ಶ್ರೀ ರಾಘವೇಂದ್ರ ರಾಯರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನೆಗಳು.